ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ಸೋಷಾಲಜಿ 80 ಔಟ್ ಆಫ್ 80 ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಯ ಪೇಪರ್ ಆಗಿರ್ತದೆ 2025ನಲ್ಲಿ. ಆಯಿತಾ, ನೋಡಿ ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡನೇ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆದವರು 80 ಔಟ್ ಆಫ್ 80 ಮಾಡ್ಕೊಂಡಿದ್ದಾರೆ. ಆಯಿತಾ, ನೀವು ಕೂಡ ಆರಾಮಾಗಿ ಆನ್ಸರ್ ಮಾಡ್ಬೋದು, ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಭಾಳ ಈಸಿಯಾಗಿ ನಿಮಗೆ ಕ್ವಶನ್ಸ್ ಬರ್ತಾ ಇದೆ ಇವಾಗ. ಅಪ್ ಟು ಇವಾಗ ನಿಮ್ಮದು ಎಲ್ಲ 4 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆಗಿರ್ಬೋದು, ಅಥವಾ ಒಬ್ಬರದ್ದು 5 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆಗಿರುತ್ತೆ. ಆಯಿತಾ, ನೋಡಿ 5 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆದರೂ ಕೂಡ ಆರಾಮಾಗಿ ನೀವು ಎಕ್ಸಾಮ್ ಬರೆದು ಬಂದಿದ್ದೀರಾ. ಅಷ್ಟು ಈಸಿಯಾಗಿ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇದೆ ಫೈನಲ್ ಎಕ್ಸಾಮ್ನಲ್ಲಿ. ಸೊ ಡೋಂಟ್ ವರಿ, ಇದು ಕೂಡ ಭಾಳ ಈಸಿಯಾಗಿ ನಿಮಗೆ ಪೇಪರ್ ಬರುತ್ತೆ ನಾಳೆ ಎಕ್ಸಾಮ್ನಲ್ಲಿ. ಸೊ 16/3/2026 ಸೆಕೆಂಡ್ PUC ಸೋಷಾಲಜಿ ಎಕ್ಸಾಮ್ ಇದೆ. ಮತ್ತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ ಅವರು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಕ್ರಮ ಸಂಖ್ಯೆ ಏನಿರುತ್ತಲ್ಲ ಅದು ಹೊರಗಡೆನೇ ಇರಬೇಕು, ಈ ಮಾರ್ಜಿನ್ ಹೊರಗಡೆ. ಆಯಿತಾ, ಸೊ ಆಪ್ಷನ್ಗಳು ಒಳಗಡೆ ಹಾಕಿ ನೀವು ಬರೀಬೇಕಾಗುತ್ತೆ ಆಪ್ಷನ್ಸ್ಗಳು. ಆಯಿತಾ, ಸೊ ಎಲ್ಲ ವಿದ್ಯಾರ್ಥಿಗಳು ಇದೇ ರೀತಿ ಆನ್ಸರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿನಿ. ಬಟ್ ನೀವು ಇಲ್ಲಿ ಆಪ್ಷನ್ಸ್ಗಳು ಹೊರಗಡೆ ಹಾಕಿದರೂ ಕೂಡ ಡೋಂಟ್ ವರಿ, ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿಲ್ಲ ಅಂತ. ಬಟ್ ಅವರು ಎಲ್ಲ ಪ್ರಶ್ನೆಗಳಿಗೆ ಚೆಕ್ ಮಾಡಿ ಆನ್ಸರ್ ಕೊಡ್ತಾರೆ. ಡೋಂಟ್ ವರಿ, ನೀವು ಆ ರೀತಿ ಬರೆದಿದ್ರೆ ತಪ್ಪು ಮಾಡಿದರೆ ಡೋಂಟ್ ವರಿ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಮಾರ್ಕ್ಸ್ ಕೊಡ್ತಾರೆ. ಆಯಿತಾ, ನೋಡಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಆಯಿತಾ, ಇಲ್ಲಿ ನೋಡಿ, ಅವಾಗೆಲ್ಲ ನಿಮಗೆ 2025ನಲ್ಲಿ MCQ ಕ್ವಶನ್ 5 ಇತ್ತು. ಆಯಿತಾ, ಇವಾಗ ಕೂಡ 5 MCQ ಕ್ವಶನ್ ಇರುತ್ತೆ ನಿಮಗೆ. ಆಯಿತಾ, ಇಲ್ಲಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5, ಆಯಿತಾ, ಹೊಂದಿಸಿ ಬರೆಯಿರಿ 5 ಮತ್ತು 1 ಕ್ವಶನ್ 5. ಇಲ್ಲಿ ಟೋಟಲ್ ಆಗಿ ಇಲ್ಲಿ 20 ಮಾರ್ಕ್ಸ್ ನಿಮಗೆ ಬರುತ್ತೆ. ಆಯಿತಾ, ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆಯಲ್ಲಿ ಯಾವ ರೀತಿ ನೋಡಿ, 2 ಅಂಕದ ಪ್ರಶ್ನೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಬರೆಯುವಾಗ, ನೆಕ್ಸ್ಟ್ ಪ್ರಶ್ನೆ ಬರೆಯುವಾಗ 2 ಅಥವಾ 1 ಲೈನ್ ಬಿಟ್ಟೇ ಬರೀರಿ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಅವರು 2 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ 2 ಲೈನ್ ಬಿಟ್ಟೆ ಅವರು ಆನ್ಸರ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 2 ಲೈನ್ ಬಿಟ್ಟಿದ್ದಾರೆ, ಇಲ್ಲಿ 2 ಲೈನ್ ಬಿಟ್ಟಿದ್ದಾರೆ. ಎಷ್ಟು ನೀಟಾಗಿ ಅದು ಕಾಣಿಸ್ಬಿಡುತ್ತೆ ಆನ್ಸರ್. ಸೊ ಅದಕ್ಕೆ ಇಲ್ಲಿ ನೋಡಿ, ಇವಾಗ 4 ಅಂಕದ ಅಂದರೆ 5 ಅಂಕದ ಪ್ರಶ್ನೆಗೆ ಆನ್ಸರ್ ಮಾಡುವಾಗ ಇಲ್ಲಿ ನೋಡಿ ಪೀಠಿಕೆ ಹಾಕಿದ್ದಾರೆ. ಆಯಿತಾ, ನೋಡಿ ಇವಾಗ ಸೊಸೈಲಜಿನಲ್ಲಿ ಹೆಂಗಿದೆ ಅಂದರೆ, ಸೊಸೈಲಜಿನಲ್ಲಿ ಪಾಯಿಂಟ್ಸ್ಗಳು ಹಾಕಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ. ಆಯಿತಾ, ನಿಮಗೆ ಒಂದು ಇವಾಗ ಪ್ರಶ್ನೆ ಕೇಳಿದಾರೆ ಅಂದರೆ ಅದಕ್ಕೆ ಪಾಯಿಂಟ್ಸ್ ಹಾಕಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಪಾಯಿಂಟ್ಸ್ಗಳು ಹಾಕಿದ್ದಾರೆ. ಆಯಿತಾ, ಉತ್ತಮ ಪಠ್ಯಕ್ರಮಗಳ ರಚನೆ ಅಂತ 1ನೇ ಪಾಯಿಂಟ್ ಹಾಕಿದ್ದಾರೆ. ಇಲ್ಲಿ 1ನೇ ಪಾಯಿಂಟ್ ಇದೆ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಪೀಠಿಕೆ ಹಾಕಿದ್ದಾರೆ. ಸೊ ಇಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಕೇಂದ್ರ ಶಿಕ್ಷಣ ಸಚಿವಾಲಯವು ಆಯಿತಾ 1961ರಲ್ಲಿ ಡಾಕ್ಟರ್ ಸಂಪೂರ್ಣಾನಂದ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿ ರಚಿಸಿತ್ತು. ಈ ರೀತಿ ಅವರು ಆನ್ಸರ್ ಮಾಡಿದ್ದಾರೆ ಇಲ್ಲಿ. ಸೊ ಅಂಡರ್ಲೈನ್ ಕೂಡ ಮಾಡಿದ್ದಾರೆ, ಪಠ್ಯಕ್ರಮ ಪುನರ್ರಚನೆ ಅಂತ ಇಲ್ಲಿ ಆನ್ಸರ್ ಮಾಡಿದ್ದಾರೆ ಅವರು. ಸೊ ಪಾಯಿಂಟ್ಸ್ಗಳು ಹಾಕಿ, ಸೊ ನೀವು ಕೂಡ ಈ ರೀತಿ ಪಾಯಿಂಟ್ಸ್ಗಳು ಹಾಕಿ ಆನ್ಸರ್ ಮಾಡಬೇಕಾಗುತ್ತೆ. ಆಯಿತಾ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಈ ರೀತಿ. ಆಯಿತಾ, ಉತ್ತಮ ಪಠ್ಯಕ್ರಮ ರಚನೆಗಳು, ಈ ರೀತಿ. ಆಯಿತಾ, ಸಾಮೂಹಿಕ ಸಭೆಗಳು, ಸೊ ಈ ರೀತಿ. ಮಾಧ್ಯಮಗಳ ಪ್ರಾಂತ್ಯ, ಈ ರೀತಿ ಅವರು ಪಾಯಿಂಟ್ಸ್ಗಳು ಹಾಕಿ ಆನ್ಸರ್ ಮಾಡಿದ್ದಾರೆ. ಸೊ ನೀವು ಕೂಡ ಇದೇ ರೀತಿ ಕೊನೆಯಲ್ಲಿ ಉಪಸಂಹಾರ ಕೂಡ ಹಾಕ್ಬೋದು. ಸೊ ಈ ರೀತಿಯಲ್ಲಿ ನೀವು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೋದು. ಪಾಯಿಂಟ್ಸ್ಗಳು ಹಾಕಿ ಆನ್ಸರ್ ಮಾಡಬೇಕಾಗುತ್ತೆ. ಸೊಸೈಲಜಿನಲ್ಲಿ ಪಾಯಿಂಟ್ಸ್ಗಳು ಹಾಕಬೇಕು. ಇಲ್ಲಿ ನೋಡಿ, ಅವರು ಎಷ್ಟು ಚೆನ್ನಾಗಿ 5 ಮಾರ್ಕ್ಸ್ನಲ್ಲಿ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸ್ತಿರ್ಬೋದು. ಸೊ ಒಂದು ಪ್ರಶ್ನೆ ಅದಕ್ಕೆ ಪೀಠಿಕೆ ಬರೀರಿ, ಇಲ್ಲಾಂದರೆ ನಡೆಯುತ್ತೆ. ಇಲ್ಲಿ ಪಾಯಿಂಟ್ಸ್ಗಳು ಹಾಕಿ. ಇಲ್ಲಿ ನೋಡಿ, ಇಲ್ಲಿ ಅವರು ಪಾಯಿಂಟ್ಸ್ಗಳು ಇನ್ಕ್ಲೂಡಿಂಗ್ ಮಾಡಿಬಿಟ್ಟಿದ್ದಾರೆ 5 ಪಾಯಿಂಟ್ಸ್ಗಳು. ಆ 5 ಪಾಯಿಂಟ್ಸ್ ಒಂದೊಂದು ಅವರು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಇಲ್ಲಿ. ಆಯಿತಾ, ಸೊ ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಮೊದಲನೇದಾಗಿ ಪೀಠಿಕೆ ಅದರ ಅರ್ಥ ಬರೀರಿ, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಅದರ ಅರ್ಥ ಬರೆದು ಪಾಯಿಂಟ್ಸ್ಗಳು ಹಾಕಿ ಆನ್ಸರ್ ಮಾಡಿ ನಡೆಯುತ್ತೆ. ನೋಡಿ, ಈ ರೀತಿಯಲ್ಲಿ ನೀವು ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ನೀಟಾಗಿ ಕಾಣಿಸ್ಬಿಡುತ್ತೆ ಅದು. ಆಯಿತಾ, ಸೊ ಪೇಪರ್ ಚೆಕ್ ಮಾಡೋರಿಗೆ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ವಿದ್ಯಾರ್ಥಿ ಆನ್ಸರ್ ಮಾಡಿದ್ದಾರೆ ಅಂತ. ಅವರು ಸೊ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆಯಿತಾ, ಎಲ್ಲ ಪ್ರಶ್ನೆಗಳಿಗೆ ಕರೆಕ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಏನೂ ಬರೆಯೋಕ್ಕೆ ಹೋಗಬೇಡಿ. ಅದರೊಳಗೆ ಏನಿದೆ ನಿಮಗೆ ಏನು ಗೊತ್ತಾಗುತ್ತೆ ಅದೇ ಬರೀರಿ. ಆಯಿತಾ, ಒಂದು ಪ್ರಶ್ನೆ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅದೇ ಬರೀರಿ. ಆಯಿತಾ, ಪುಸ್ತಕದಲ್ಲಿ ಹೆಂಗಿದೆ ಹಾಗೆ ಬರೀಬೇಕಂತ ಏನಿಲ್ಲ. ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ ಅದು ಇಲ್ಲಿ ಮ್ಯಾಟರ್ ಆಗುತ್ತೆ. ಆಯಿತಾ, ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಆನ್ಸರ್ ಮಾಡಿದ್ದಾರೆ. ನೋಡಿ, ಅವರ ಅಕ್ಷರ ಕೂಡ ಚೆನ್ನಾಗಿದೆ. ಸೊ ಈ ರೀತಿ ಆನ್ಸರ್ ಮಾಡಿರಿ. ಮತ್ತು ನಿಮಗೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಎಷ್ಟು ನೀಟಾಗಿ ಆನ್ಸರ್ ಮಾಡಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೆ. 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳಿಗೆ. ಇವೆಲ್ಲ 10 ಅಂಕದ ಪ್ರಶ್ನೆಗಳಿಗೆ ನೋಡಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ನೋಡಿ, 5 ಅಂಕದ ಪ್ರಶ್ನೆಗೆ 2 ಪೇಜ್ ಬರೀರಿ. ಆಯಿತಾ, ಪಾಯಿಂಟ್ಸ್ಗಳು ಹಾಕಿ ನೀವು ಬರೀಬೇಕಂದ್ರೆ ಎಕ್ಸ್ಪ್ಲೇಷನ್ ಮಾಡಬೇಕಂದ್ರೆ 2 ಪೇಜ್ ಹೋಗಿಬಿಡುತ್ತೆ ಅದು. ಆಯಿತಾ, ಮತ್ತು ಅದೇ ರೀತಿ 10 ಅಂಕದ ಪ್ರಶ್ನೆಗಳಿಗೆ ನೀವು
3 ಪೇಜ್ ಬರೀರಿ ಈ ರೀತಿ, ಅಥವಾ 4 ಪೇಜ್ ಬರಿಬೋದು. ಸೊ ಈ ರೀತಿ ಆಯಿತಾ. ಅವ್ರು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಆಯಿತಾ. 23 ಪುಟವನ್ನು ಅವರು ಯೂಸ್ ಮಾಡಿದ್ದಾರೆ ಆಯಿತಾ. 23 ಅವರು ಪೇಜಸ್ಗಳು ಯೂಸ್ ಮಾಡಿದ್ದಾರೆ. ಇಲ್ಲಿ ಮೇಲ್ಚಾರಣೆಯ ಇಲ್ಲಿ ಸಹಿ ಇದೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೊನೆಯಲ್ಲಿ, ಇಲ್ಲಿ ಮುಕ್ತಾಯ ಅಂತ ಅವರು ಶೀಲ್ ಹಾಕ್ತಾರೆ, ದ ಎಂಡ್ ಅಂತ. ಇಲ್ಲಿವರೆಗೆ ನಿಮ್ಮದು ಪೇಪರ್ ಕಂಪ್ಲೀಟ್ ಆಯಿತು ಇಲ್ಲೇ ಆಯಿತಾ. ಇಲ್ಲಿ 2 ಪೇಜ್ ಅವರು ಬಳಕೆ ಮಾಡಿಲ್ಲ ಅಂತ ಆಯಿತಾ. ಸೊ ಗೊತ್ತಾಯ್ತಾ. ಈ ರೀತಿ 27 ಪೇಜಸ್ ಇರುತ್ತೆ. ಸೊ ಚೆನ್ನಾಗಿ ಆನ್ಸರ್ ಮಾಡಿರಿ, ನಿಮಗೆ ಸಪ್ಲಿಮೆಂಟ್ ಕೂಡ ಕೊಡ್ತಾರೆ. 27 ಪೇಜ್ ನೀವು ಬರೆದರೆ ನನಗೆ ಇನ್ನೊಂದು ಪೇಜ್ ಬೇಕಾಗಿದೆ ಅಂದರೆ ನೀವು ಸಪ್ಲಿಮೆಂಟ್ ಕೊಡಿ ಅಂತ ಹೇಳಿದರೆ ಮೇಲ್ವಿಚಾರಣೆ ಅವರು ಏನು ಮಾಡ್ತಾರೆ, ನಿಮಗೆ ಬಂದು ಕೊಡ್ತಾರೆ ಆಯಿತಾ. ಅದಕ್ಕೆ ಸ್ಟಾಪ್ಲರ್ ಹೊಲಿದು ಮತ್ತೆ ನೀವು ಬರೀಬೋದು. ಸೊ ಈ ರೀತಿ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪೇಪರ್ ಬರೀರಿ. ಸೊಸೈಲೈಸಿನಲ್ಲಿ ಏನು ನೋಡ್ತಾರೆ ಅಂದರೆ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಿದಾರೋ ಇಲ್ವೋ ಅಂತ ನೋಡ್ತಾರೆ. ಏನು ಪಾಯಿಂಟ್ಸ್ಗಳು ಆಯಿತಾ, ಮೇನ್ ಏನು ಪಾಯಿಂಟ್ಸೇ ನೋಡ್ತಾರೆ. ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಇಷ್ಟು ನೀಟಾಗಿ ನೀವು ಬರೆದರೆ ಡೆಫಿನೆಟ್ಲಿ ನಿಮಗೂ ಕೂಡ ಮಾರ್ಕ್ಸ್ ಕೊಡ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ 2026. ಇವಾಗ ಫೈನಲ್ ಎಕ್ಸಾಮೇ ಆಗಿದೆ 16/3/2026ಕ್ಕೆ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಇದೆ ಸೊಸೈಲಜಿ. ಅದೇ ಎಲ್ಲ ವಿದ್ಯಾರ್ಥಿಗಳು ಆಲ್ ದಿ ಬೆಸ್ಟ್. ಇದೇ ರೀತಿ ಆನ್ಸರ್ ಮಾಡಿರಿ ನೀವು ಕೂಡ. ಎಷ್ಟು ನೀಟಾಗಿ ಅವರು ಆನ್ಸರ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಂದು ಪಾಯಿಂಟ್ಸ್ಗೂ ಅವರು ಅಂಡರ್ಲೈನ್ ಮಾಡಿ ಅದಕ್ಕೆ ಆನ್ಸರ್ ಮಾಡಿದ್ದಾರೆ, ವಿವರಿಸಿದ್ದಾರೆ ಆಯಿತಾ. ಪಾಯಿಂಟ್ಸ್ಗೆ ವಿವರಿಸಬೇಕು. ಸೊ ಗೊತ್ತಾಯ್ತಾ, ನಿಮಗೆ ಮಾರ್ಕ್ಸ್ ಡೆಫಿನೆಟ್ಲಿ ಕೊಡ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಲಿಂಕ್ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.